ನಮಸ್ತೆ ಎಲ್ಲರಿಗೂ. ಬೆಳಗಿನ ಶುಭೋದಯ. ಲೇಡೀಸ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಶುರು ಮಾಡ್ಕೊಬೇಕು. ಒಂದು 5 ನಿಮಿಷ ಆ ಕಡೆ ಈ ಕಡೆ ಆಗಿಬಿಟ್ರು ನಮಗೆ ಸ್ಕೂಲ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋ, ಆಫೀಸ್ಗೆ ಹೋಗೋರಿಗೆ ಎಲ್ಲರಿಗೂ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಲೇಡೀಸ್ ಯಾರೂ ಬೆಳಗ್ಗೆ ಹೊತ್ತು ಕುತ್ಕೊಳ್ಳೋದೇ ಇಲ್ಲ. ಕಾಫಿ ಕುಡಿಯೋದು ಅಷ್ಟೇ, ಕೆಲಸ ಮಾಡಿಕೊಂಡೇ ಕುಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಹೆಲ್ತಿ ಡ್ರಿಂಕ್ ಏನಂದರೆ ರಾತ್ರಿ ಹಿಟ್ಟು ಮಾಡಿದ್ದೆ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನಾನು. ಈಗ ಬೆಳಗ್ಗೆ ಅಂಬ್ಲಿ ಥರ ಮಾಡ್ಕೊಂಡು ಕುಡಿಯೋಣ ಅಂತ ಅದಕ್ಕೊಂದು ಸ್ವಲ್ಪ ಈರುಳ್ಳಿನೂ ಮೊಸರು ಹಾಕಿ ಕಲಿಸ್ಕೊಂಡು ಕುಡಿತಾ ಇದ್ದೀನಿ. ಮಗನಿಗೆ ಮಿಲೆಟ್ಸ್ ಗಂಜಿ ಮಾಡಿಟ್ಟಿದ್ದೀನಿ. ಇದು ಹೊಟ್ಟೆಗೆ ತಂಪಾಗಿರುತ್ತೆ. ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ನಮಗೆ ಈ ಬೇಸಿಗೆಗೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಕುಡಿತಾನೇ ಇರಬೇಕು, ತಂಪಾಗಿರೋದು. ಇಲ್ಲಾಂದರೆ ಕೆಲಸ ಮಾಡುವಾಗ ಈ ಬಿಸಿಲಲ್ಲಿ ತುಂಬ ಆರೋಗ್ಯಕ್ಕೆ ಏರುಪೇರಾಗ್ಬಿಡುತ್ತೆ. ಹಾಗಾಗಿ ನಾನು ಕೆಲಸ ಮಾಡೋದು ಟೈಲರು. ಒಂದು ಚಿಕ್ಕದಾಗಿ ಒಂದು ಶಾಪ್ ಇಟ್ಕೊಂಡಿದ್ದೀನಿ. ನಾನು ಟೈಲರ್ ಕಲ್ತಿದ್ದು ಹೇಗಂದರೆ, ನಮ್ಮ ವಠಾರದಲ್ಲಿದ್ದಿದ್ದು ನಾವು ಚಿಕ್ಕ ಮಕ್ಕಳಲ್ಲೆಲ್ಲ. ವಠಾರ ಅಂದರೆ ಇವಾಗ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿಲ್ಲ ವಠಾರ ಅಂದರೆ ಏನಂತ. ಎಷ್ಟು ಸಂತೋಷ ಸಂಭ್ರಮ ಗೊತ್ತಾ ವಠಾರ ಅಂದರೆ. ನಮ್ಮ ವಠಾರದಲ್ಲಿ ಒಂದು 5 ಜನ ಹೆಣ್ಮಕ್ಳಿದ್ವಿ. ಎಲ್ಲರೂ ಒಟ್ಟಿಗೆ ಸ್ಕೂಲ್ಗೆ ಹೋಗೋದು ಬರೋದು. ಗೌರ್ಮೆಂಟ್ ಸ್ಕೂಲು ಒಟ್ಟಿಗೆ ಒಂದೇ ಕಡೆ ಅಲ್ವಾ. ಈ ಥರ ಇವಾಗಿನ ಥರ ಕಾರ್ಮೆಂಟ್ ಏನಿಲ್ಲ, ಅವರು ಒಂದು ಕಡೆ ಇವರು ಒಂದು ಕಡೆ ಅನ್ನೋ ಥರ. ಸರಿ, ಎಲ್ಲರೂ SLC ಒಂದೇ ಸರಿ ಫೇಲ್ ಆಗಿಬಿಟ್ವಿ. ಖುಷಿ ನೋಡಿ, ಒಂದೇ ಸರಿ ಫೇಲ್ ಆದ್ವಿ. ಮತ್ತು ಎಲ್ಲರ ಮನೇಲೂ ಟೈಲರಿಂಗ್ ಕಲ್ತ್ಕೊ ಹೋಗ್ರಿ ಅಂತ ಹೆಣ್ಮಕ್ಳನ್ನ ಕಳಿಸಿದ್ರು. ನಮ್ಮ ಮನೇಲಿ ಕಳಿಸ್ಲಿಲ್ಲ. ಯಾಕಂದರೆ ಅಮ್ಮ ಒಂದು ದುಡಿಯೋದು, ಅಣ್ಣನೂ ಅಮ್ಮ, ನಾವು 5 ಜನ 6 ಜನ, ಅಮ್ಮ ಒಂದು 7 ಜನಕ್ಕೆ ಕಷ್ಟದ ಟೈಮ್ ಅದು. 50 ರೂಪಾಯಿ ಕಲ್ತ್ಕೊಳ್ಳೋಕೆ ಫೀಸು ಇದ್ದಿದ್ದು. ಆದರೆ ಆಗಲಿಲ್ಲ ನಮ್ಮ ಮನೇಲಿ ಕಳ್ಸೋಕ್ಕೆ. ಸರಿ, ನನಗೆ ಏನಂದರೆ ಇವರೆಲ್ಲ ಕಲ್ತ್ಕೊಳ್ಳೋಕೆ ಹೋದರು. ಎಲ್ಲ ಒಟ್ಟಿಗೆ ರೆಡಿ ಆಗಿಬಿಟ್ಟು 1 ಗಂಟೆ ಕರೆಕ್ಟಾಗಿ ಒಬ್ಬರ ಮನೆಗೆ ಒಬ್ರು ಹೋಗಿ ಕರ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡು ಹೋಗೋರು. ಮತ್ತು 4 ಗಂಟೆ ಕರೆಕ್ಟಾಗಿ ಆ ಕಡೆಯಿಂದ ಬರೋರು. ಎಲ್ಲ ಖುಷಿಯಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು. ಫ್ರೆಂಡ್ಸ್ ಅಂದರೆ ಯಾವ ಥರ ಗೊತ್ತಲ್ವ, ಆ ಕಾಲದ ಫ್ರೆಂಡ್ಸ್ಗಳು. ಖುಷಿಯಾಗಿ ಬರೋರು, ಏನೋ ಜೋರಾಗಿ ನಗ್ತಾ ಇರೋರು. ನನಗೆ ಅದನ್ನು ನೋಡ್ತಾ ಇದ್ರೆ ಸಂಕಟ ನನಗೆ. ಯಾಕಂದರೆ ನನಗೆ ಇದು ಟೈಲರಿಂಗ್ ಕಲ್ತ್ಕೊಬೇಕು, ಇದೊಂದು ಜೀವನ ಅನ್ನೋದು ನನಗೆ ಗೊತ್ತಿಲ್ಲ. ಆಗ ಆ ವಯಸ್ಸಲ್ಲಿ ನನಗೆ ಅವ್ರ ಜೊತೆ ಹೋಗಬೇಕು, ಅವ್ರ ಜೊತೆ ಹೋಗಿ ಬರಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಅಮ್ಮನ ಹತ್ರ ಕಾಡಿ ಬೇಡಿ ನಾನು ಟೈಲರಿಂಗ್ ಹೋಗೋಕ್ಕೆ ಶುರು ಮಾಡಿಕೊಂಡೆ. ಖುಷಿ ನೋಡಿರಿ, ನಾನು ಆವತ್ತು ಕಲ್ತ್ಕೊಂಡ ವಿದ್ಯೆ ನನಗೆ ಎಷ್ಟೋ ಹೆಲ್ಪ್ ಆಗಿದೆ. ಎಷ್ಟು ಕಷ್ಟದ ಸಮಯದಲ್ಲಿ ನನಗೆ ಕೈ ಹಿಡಿದಿದೆ. ಈಗ ಕೂಡ ನನಗೆ ನನ್ನ ಈ ಕೆಲಸದಲ್ಲಿ ತೃಪ್ತಿ ಇದೆ, ಸಂತೋಷ ಇದೆ, ಆತ್ಮಗೌರವದಿಂದ ಕೆಲಸ ಮಾಡ್ತಾ ಇದ್ದೀನಿ.